ವೆಲ್ಕಮ್ ಬ್ಯಾಕ್ ಟು ಅರ್ಥ ಆ್ಯಂಡ್ ಆಕರ್ಷ್ ಚಾನಲ್ ಫ್ರೆಂಡ್ಸ್ ನೋಡಿ ಇದಾಗಿದೆ ಯುಗಾದಿ ಸ್ಪೆಷಲ್ ಬ್ಲಾಗ್ ಆಗಿದೆ ಫ್ರೆಂಡ್ಸ್. ಸೊ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಕೋತಾ ಇದ್ದೀನಿ, ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಸೊ ನೋಡಿ ನಾನು ಬೇವು ನೀರು ಮಾಡಿದ್ದೆ ಈ ಥರ ಯುಗಾದಿಗೆ. ಸೊ ಬೇವು ಮತ್ತು ಇದು ಮಾವಿಂದೆಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಹುಣಸೆ ಹಣ್ಣು ಆಮೇಲೆ ಬೆಲ್ಲ ಇದನ್ನೆಲ್ಲ ಹಾಕಿಬಿಟ್ಟು ಕಸಕಸಿ ಇದನ್ನೆಲ್ಲ ಹಾಕಿ ಬೇವು ನೀರು ಮಾಡಿದ್ದೆ. ಸೊ ಬೆಳಗ್ಗೆ 4:15 ಎದ್ದು ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಬೇಗ ಮನೆಯೆಲ್ಲ ಅಲಂಕಾರ ಮಾಡಿಬಿಟ್ಟು, ಸೊ ನನ್ನ ಮಗಂದೊಂದು ಇದು ಇತ್ತು ಫ್ರೆಂಡ್ಸ್, ಹರಕೆ ತೀರ್ಸೋದಿತ್ತು ನಮ್ಮ ಮನೆ ದೇವ್ರಿಗೆ, ಮಂಗಸುಳಿ ಮಲ್ಲಯ್ಯ ಅಂತ. ಸೊ ಮಕ್ಕಳೆಲ್ಲ ವೆಕೇಷನ್ ಗುರಿಗೆ ಹೋಗಿದ್ದಾರೆ. ಸೊ ನಾವು ಕೂಡ ಹೋಗಬೇಕಂತ ಬೆಳಗ್ಗೆ ಬೇಗ 4:15 ಎದ್ದು ಸೊ ಎಲ್ಲ ರೆಡಿ ಆಗಿಬಿಟ್ಟು ಪೂಜೆನೆಲ್ಲ ಮಾಡಿಬಿಟ್ಟು ಹೋಗ್ತಾ ಇರೋದು ಫ್ರೆಂಡ್ಸ್. ಸೊ ಬೆಳಗ್ಗೆ ಬೇಗ ಇದೆಲ್ಲ ಇದು ಮಾಡಿದ್ವಿ ಫ್ರೆಂಡ್ಸ್. ಇದೆಲ್ಲ ನನ್ನ ಹಸ್ಬೆಂಡಿನ ಮಲಗಿದ್ರು, ನಾನು ಪೂಜೆ ಮಾಡ್ತಾನೆ ಅವ್ರಿಗೆ ಹೇಳಿ ರೆಡಿಯಾಗಿ ಅಂತ ಹೇಳ್ತಾ ಇದ್ದೆ. ಸೊ ಹಬ್ಬ ಅಂತ ನಾನು ಬೇಗ ಎದ್ದು ದೇವ್ರದ್ದೆಲ್ಲನೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಫ್ರೆಂಡ್ಸ್, ಹಿಂದಿನ ದಿನನೇ ಎಲ್ಲನೂ ತಂದಿಟ್ಕೊಂಡಿದ್ದೆ ಆಯಿತಾ. ಪೂಜೆ ಸಾಮಾನದೆಲ್ಲ ತಂದಿಟ್ಕೊಂಡಿದ್ದೆ. ಬೇಗ ಎದ್ದು ಕಸ ಹೊಡೆದು ಅದನ್ನೆಲ್ಲ ಒರೆಸಿ ದೇವ್ರದ್ದೆಲ್ಲ ಪೂಜೆ ಮಾಡಿಬಿಟ್ಟು, ಸೊ ಬೇವು ನೀರು ಮಾಡಿಬಿಟ್ಟು ಹಾಗೆ ಸೈಡಿಗೆ ನಾನು ಟೀನು ಕೂಡ ಮಾಡಿಕೊಂಡು ನಾನು ರೆಡಿಯೂ ಆಗ್ತಾಯಿದ್ದೆ ಫ್ರೆಂಡ್ಸ್. ರೆಡಿಯಾಗಿ ನನ್ನ ಹಸ್ಬೆಂಡ್ಗೆ ಇದು ಮಾಡ್ತಾಯಿದ್ದೆ. ಸೊ ಪ್ರತಿಯೊಂದು ದೇವರು ನಾನು ಚೆನ್ನಾಗಿ ವಾಶ್ ಮಾಡಿದ್ದೆ ಫ್ರೆಂಡ್ಸ್. ಪಿತ್ತಂಬರಿ ಪುಡಿ ಹಾಕಿ ಮಾವಿಂದ ಇದನ್ನೆಲ್ಲ ಹಾಕಿ ಅಲಂಕಾರ ಮಾಡಿದ್ದೆ. ಸೊ ದೇವರ ಅಲಂಕಾರ ಹೇಗಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಹಬ್ಬ ಅಂದರೆ ಸ್ಪೆಷಲ್ ಅಲ್ವಾ ಫ್ರೆಂಡ್ಸ್. ಇದು ನಮ್ಮ ಮೊದಲನೇ ವರ್ಷದ ಹಬ್ಬ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಇದೇ ನಮ್ಗೆ ಹೊಸ ವರ್ಷ. ಹ್ಯಾಪಿ ನ್ಯೂ ಇಯರ್ ಏನು ಬರುತ್ತೆ ಅದಲ್ಲ, ಇದೇ ಹೊಸ ವರ್ಷ, ಹೊಸ ಸಂವತ್ಸರ ಇದಾಗೋದು ಅಂತ. ಸೊ ತುಂಬ ದಿನದಿಂದ ಒಂದು ಹರಕೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ನಾನು. ಅದು ಏನು ಒಟ್ಟು ನನಗೆ ಮಾಡಲಿಕ್ಕೆ ಟೈಮೇ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಈಗ ಹೊಸ ವರ್ಷ ಯುಗಾದಿ ಹಬ್ಬ ಅಂತ ಅಂದ್ಕೊಂಡ್ಬಿಟ್ಟು ಬೇಗ ಇದೆಲ್ಲ ಪೂಜೆ ಮಾಡಿಬಿಟ್ಟು ಸೊ ಊರಿಗೆ ಹೋಗೋ ಪ್ಲ್ಯಾನ್ ಎಲ್ಲ ನೋಡಿ ಫ್ರೆಂಡ್ಸ್. ನಾವು ಇವಾಗ ಆನ್ ದ ವೇ ಊರಿಗೆ ಹೋಗ್ತಾ ಇದ್ವಿ, ನಾನು ನನ್ನ ಹಸ್ಬೆಂಡು ಬೈಕಲ್ಲೇ ಹೋಗ್ತಾ ಇರೋದು. ಸೊ ನಮ್ಮದು ಬಂದುಬಿಟ್ಟು ಚಿಕ್ಕೋಡಿ ಹತ್ರ ಒಂದು ಹಳ್ಳಿ ಇದೆ ಫ್ರೆಂಡ್ಸ್, ನಂದಿ ಅಂತ. ಸೊ ಬೆಳಗಾಮಿಂದ ನಮಗೆ 1.5 hour ಆಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ನಮ್ಮ ಹೈವೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಪುನಾ ಬೆಂಗಳೂರು ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ಮಾಡ್ಲಿಕ್ಕೆ ಒಂದು 4-5 years ತೊಗೊಂಡ್ರು, ಬಟ್ ಚೆನ್ನಾಗಿ ರೋಡ್ ಮಾಡಿದ್ದಾರೆ. ಬೇಗ ಎಲ್ಲ ರೀಚ್ ಆಗಿಬಿಟ್ವಿ. ಅರ್ಲಿ ಮಾರ್ನಿಂಗ್ ಅಲ್ವಾ, ಸೊ ಫಾಗ್ ಎಲ್ಲ ಇತ್ತು. ನಾವು ಬೆಳಗ್ಗೆ ಬಿಟ್ಟಾಗ ಏನಿಲ್ಲ ಅಂದರೆ ಫ್ರೆಂಡ್ಸ್ ಒಂದು 6:15 ಆಗಿತ್ತು. ತುಂಬ ಅರ್ಲಿ ಮಾರ್ನಿಂಗ್ ಅಲ್ವಾ, ಫಾಕ್ಸ್ ಎಲ್ಲ ಇತ್ತು ನೋಡಿ. ನಾನು ಹಸ್ಬೆಂಡು ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಬೆಳಗ್ಗೆ ಎಲ್ಲ ಪೂಜೆ ಮಾಡಿಬಿಟ್ಟು ಸೊ ಇದು ಹೋಗ್ತಾ ಇರೋದು ಫ್ರೆಂಡ್ಸ್. ನಾವು ಹೋಗಿ ಅಲ್ಲೆಲ್ಲ ಒಂದು 8:30-9 ಗಂಟೆಗೆ ಅಂದರೆ ರೀಚ್ ಆದ್ವಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇದು ನಮ್ಮದು ಗ್ರಾಮ ದೇವ್ರು ಫ್ರೆಂಡ್ಸ್. ಇದು ಹಳಸಿದ್ನಾಥ್ ಅಂತ. ಸೊ ನಾವು ಊರಿಗೆ ಹೋದಾಗೆಲ್ಲ ಫಸ್ಟೆಲ್ಲ ಹೋಗೋದೇ ನಮ್ಮ ಈ ದೇವರಿಗೆ. ಈ ದೇವ್ರದ್ದೆಲ್ಲ ತುಂಬ ಇದೆ ಫ್ರೆಂಡ್ಸ್. ಒಂದು ವಾರ ನನ್ನ ಹಸ್ಬೆಂಡ್ ಊರಿಗೆ ಹೋದಾಗ ಈ ದೇವ್ರಿಗೆ ಹೋಗಲಿಲ್ಲ ಅಂದರೆ ಕನಸಲ್ಲಿ ಹಾವು ಬರುತ್ತೆ ಫ್ರೆಂಡ್ಸ್. ಅದೇನು ಗೊತ್ತಿಲ್ಲ, ದೇವ್ರು ತುಂಬ ಇದೆ. ಸೊ ಈ ದೇವ್ರದ್ದು ವಾರ ಬಂದುಬಿಟ್ಟು ದೇವರು ಸಂಡೇ ಇದೆ ಫ್ರೆಂಡ್ಸ್. ಸೊ ನಾವು ಸಂಡೇ ಅಂತಲ್ಲ, ಯಾವಾಗ ಊರಿಗೆ ಹೋಗ್ತೀವಲ್ಲ, ಸೊ ಅವಾಗ ನಾವು ಫಸ್ಟು ಹೋದ ತಕ್ಷಣವೇ ಹೋಗೋದೇ ಈ ದೇವ್ರಿಗೆ ವಿಸಿಟ್ ಮಾಡೋಕ್ಕೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಗೊತ್ತಾ, ಈಗ ಬೇಸಿಗೆ ಎಲ್ಲ ದೇವಸ್ಥಾನ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನದ ವಿಡಿಯೋ ನಾನು ಲಾಸ್ಟ್ ನಿಮಗೆ ಟ್ಯಾಗ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್, ನೋಡಿ. ಇದು ಬಂದುಬಿಟ್ಟು ನಮ್ಮ ಮನೆ ಹತ್ರ ಗುಡಿ ಪಾಡ್ವ ಅಲ್ಲ, ಸೊ ನಮ್ಮ ಅತ್ತೆ ಇದು ಗುಡಿ ಪಾಡ್ವದು ಇದನ್ನು ಹಾಕಿದ್ದಾರೆ. ಇದು ನೋಡಿ ಫ್ರೆಂಡ್ಸ್, ಗುಡಿ ಪಾಡ್ವದು ಈ ಥರ ಮಾಡ್ತಾರೆ ನಮ್ಮದು ಊರಲ್ಲಿ ಎಲ್ಲ ಫ್ರೆಂಡ್ಸ್. ನೋಡಿ ಇದು ಗುಡಿ ಪಾಡ್ವದು. ಸೊ ಇವರು ನಮ್ಮ ಸಿಸ್ಟರ್ ಫ್ರೆಂಡ್ ಇವರು. ಸೊ ನಾನು ಹೇಳಿದ್ನಲ್ಲ ದೇವರಿಗೆಲ್ಲ ಹೋಗೋದಿದೆ ಅಂತ, ಸೊ ಅಲ್ಲಿಂದ ಗಾಡಿ ಮಾಡಿದರು. ಸೊ ಎಲ್ಲರೂ ಹೋಗ್ತಾಯಿದ್ವಿ ಫ್ರೆಂಡ್ಸ್. ಇವರು ನಮ್ಮ ಸಿಸ್ಟರ್ಸು, ನಮ್ಮ ಅತ್ತೆ, ನಮ್ಮ ಮಾವ, ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಮಕ್ಕಳು ಪ್ಲಸ್ ನಮ್ಮ ಭಾವನ ಮಕ್ಕಳು ಪ್ಲಸ್ ಊರಿಂದ ನಮ್ಮ ನಾದಿನಿ ಬಂದಿದ್ದರು ಫ್ರೆಂಡ್ಸ್. ನೋಡಿ ನಮ್ಮದು ಮನೆ ಅಲ್ಲಿಯೂ ಇದೆ ಫ್ರೆಂಡ್ಸ್, ಇಲ್ಲಿ ರೋಡಲ್ಲಿ ಇಲ್ಲೂ ಇದೆ, 2 ಕಡೆ ಇದೆ ಫ್ರೆಂಡ್ಸ್ ನಮ್ಮದು ಮನೆ ಊರಲ್ಲಿ. ಸೊ ಇದೇ ನಾವು ಗಾಡಿ ಮಾಡಿರೋದು ನೋಡಿ. ಮಕ್ಕಳೆಲ್ಲ ಕೂಡಿದ್ದಾರೆ ಆಲ್ರೆಡಿ. ಸೊ ನಮ್ಮ ಮಾವ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಇವಾಗ ಹೋಗೋ ಪ್ಲ್ಯಾನಲ್ಲಿ ಇದು ಮಾಡಿದ್ದಾರೆ ಫ್ರೆಂಡ್ಸ್ ಎಲ್ಲ. ನಾನು ಕೂಡ ರೆಡಿಯಾಗಿ ಇವಾಗ ಗಾಡಿಯಲ್ಲಿ ಕೊಡ್ತಾ ಇದ್ದೀನಿ. ಇದೇ ನೋಡಿ ಫ್ರೆಂಡ್ಸ್ ಮಾಡಿರೋ ಗಾಡಿ. ಸೊ ಇವರು ಸಿಸ್ಟರ್ಸು, ನನ್ನ ಹಸ್ಬೆಂಡು ಎಲ್ಲ ಏನೇನು ಬೇಕು ದೇವ್ರಿಗೆ ಏನೇನು ಬೇಕೆಲ್ಲ ಇದು ಮಾಡಿದ್ವಿ. ಸೊ ಇವಾಗ ಅಲ್ಲಿಂದ ರೆಡಿ ಆಗ್ತಿದ್ದೀನಿ. ನನ್ನ ಮಗಳು ನೋಡಿ ಅವಳು. ಸೊ ಅಲ್ಲಿಂದ ನಾವು ಹೊರಡ್ತಾ ಇದ್ವಿ ಫ್ರೆಂಡ್ಸ್ ಇವಾಗ. ಸೊ ಎಲ್ಲರೂ ಹತ್ಬಿಟ್ಟು ಹೋಗ್ತಾ ಇದ್ವಿ ಫ್ರೆಂಡ್ಸ್ ಇವಾಗ. ಸೊ ಫ್ರೆಂಡ್ಸ್ ಗಾಡಿನೆಲ್ಲ ತುಂಬ ಚೆನ್ನಾಗಿ ಮಜಾ ಮಾಡಿಕೊಂಡು ಫನ್ ಮಾಡಿಕೊಂಡು ಹೋಗ್ತಾ ಇದ್ವಿ ನೋಡಿ. ನಾನು ಕೂತಿದ್ದೀನಿ, ನನ್ನ ಬಾಜು ಕೂತಿರೋದು ನಮ್ಮ ನೆಗೇನಿ ಪ್ಲಸ್ ಅವ್ರ ಮಕ್ಕಳು, ನನ್ನ ಮಕ್ಕಳು. ನನ್ನ ಹಿಂದೆ ನನ್ನ ಹಸ್ಬೆಂಡ್ ಕೂತಿದ್ದಾರೆ. ಅವ್ರ ಪಕ್ಕ ನಮ್ಮ ಅತ್ತೆ, ಅವ್ರ ಪಕ್ಕ ಅವ್ರ ಮಗಳು ಅಂದರೆ ನಮ್ಮ ನಾದಿನಿ ಕೂತಿದ್ದಾರೆ. ಮುಂದೆ ನಮ್ಮ ಮಾವ, ನಮ್ಮ ಡ್ರೈವರ್ ಎಲ್ಲರೂ ಕೂತಿದ್ರು ಫ್ರೆಂಡ್ಸ್. ಇದು ಗಾಡಿನಲ್ಲಿ ತುಂಬ ಚೆನ್ನಾಗಿ ಮಜಾ ಮಾಡಿಕೊಂಡು ಫನ್ ಮಾಡಿಕೊಂಡು ಹೋಗ್ತಾ ಇದ್ವಿ ಫ್ರೆಂಡ್ಸ್. ಇಲ್ಲಿಂದ ಏನಿಲ್ಲ ಅಂದರೆ ನಮಗೆ ಜಸ್ಟ್ ಒಂದು 45 minutes ಆಗುತ್ತೆ ಫ್ರೆಂಡ್ಸ್ ನಮ್ಮ ದೇವರು. ಸೊ ನಮ್ಮದು ಹೊಲದ ಮೇಲೆಲ್ಲ ಹಾಸಿ ಇದು ನೋಡಿ ತುಂಬ ಚೆನ್ನಾಗಿದೆ. ನಾನು ಈ ವಿಡಿಯೋನು ಲಾಸ್ಟ್ ಬ್ಲಾಗಲ್ಲೇ ಹಾಕಿದ್ದೆ ಫ್ರೆಂಡ್ಸ್ ನಿಮಗೆ. ಇದು ಕಲ್ಲೋಳ ಹೊಳೆ ಅಂತ. ಸೊ ಇದ್ರ ಮೇಲೆ ಹೋಗ್ತಾ ಇರೋದು, ನೀರೆಲ್ಲ ಚೆನ್ನಾಗಿದೆ ಅಂತ ಎಲ್ಲ ನೋಡಿಕೊಂಡು ಇದು ಮಾಡಿ ಹೋಗ್ತಾ ಇರೋದು. ಸೊ ಅಮಾವಾಸ್ಯೆ ಬಂದರೆ ಇಲ್ಲೆಲ್ಲ ಹೋಗಿ ಸ್ನಾನ ಮಾಡ್ತಾರೆ ಫ್ರೆಂಡ್ಸ್. ಇದು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ, ನೀವು ಹೋಗಿಬಿಟ್ಟು ನೋಡಿ. ಸೊ
ಸೊ ಒಂದು ಫ್ಯಾಮಿಲಿ ಫನ್ ಆಗುತ್ತೆ. ನನ್ನ ಮನೆ ದೇವ್ರದ್ದೊಂದು ಹರಕೆನೂ ಇತ್ತು ಫ್ರೆಂಡ್ಸ್, ಅದು ನಿಮ್ಗೆ ಹೇಳಿದ್ನಲ್ಲ, ಅದು ಒಂದು ಹರಕೆ ಇದೆ ಅಂತ. ಸೊ ಅದನ್ನು ತೀರ್ಸ್ಕೊಂಡಂಗೆ ಆಗುತ್ತೆ ಅಂತ ನಾವು ಎಲ್ಲ ವಿತ್ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇರೋದು. ನಮ್ಮ ಭಾವ ಅಷ್ಟೇ ಇದ್ರೊಳಗೆ ಮಿಸ್ ಆಗಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಏನು ಗೊತ್ತಾ, ನಮ್ಮ ಮನೆಯಲ್ಲೆಲ್ಲ ಇದು ಇದೆ ಫ್ರೆಂಡ್ಸ್, ಏನು ಹೈನ ಅಂತಾರಲ್ಲ ಅದೆಲ್ಲ ಇದೆ. ಸೊ ಅದೆಲ್ಲ ಇದ್ದರೆ ಗೊತ್ತಿಲ್ಲ ನಿಮಗೆ, ಮನೇಲಿ ಯಾರಾದರೂ ಒಬ್ರು ಇರಲೇಬೇಕು. ಸೊ ಎಲ್ಲರೂ ಬಂದರೆ ನಡೆಯಲ್ಲ. ಸೊ ಹೀಗಾಗಿ ನಮ್ಮ ಭಾವ ಒಬ್ಬರು ಈ ವಿಡಿಯೋದಲ್ಲಿ ಮಿಸ್ ಆದರು. ಮುಂದೆ ಕೂತಿರೋರು ನಮ್ಮ ಮಾವ ಫ್ರೆಂಡ್ಸ್ ಪ್ಲಸ್ ಡ್ರೈವರು. ನನ್ನ ಮಗ ಮುಂದೆ ಕೂತಿದ್ದಾನೆ, ಹಿಂದೆ ಎಲ್ಲ ಇವ್ರು ಕೂತಿದ್ದಾರೆ. ಸೊ ಇವಾಗ ನಾವು ಆನ್ ದ ವೇ ಇದ್ವಿ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿ ಫನ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಾಡು ಕೇಳಿಕೊಂಡು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬೇಗ ಎಷ್ಟು ಬೇಗ ಬಿಟ್ಟರು ಫ್ರೆಂಡ್ಸ್, ಹೀಗೆ ಬರಲಿಕ್ಕೆ ಲೇಟೇ ಆಯಿತು ಇಲ್ಲಿ ದೇವಸ್ಥಾನಕ್ಕೆ ಬರೋಕ್ಕೆ. ಅವ್ರು ತುಂಬ ಕಾಲ್ಸ್ ಬರ್ತಾಯಿತ್ತು, ಪೂಜಾರಿ ನಾವು ಬರ್ತಾಯಿದ್ವಿ ಅಂತ ಅಡ್ವಾನ್ಸ್ ಹೇಳಿದ್ವಲ್ಲ ಅವ್ರಿಗೆ. ಸೊ ಅವ್ರು ನಮ್ಗೆ ಕಾಲ್ ಮಾಡ್ತಾನೆ ಇದ್ದರು, ನಾವು ಬರ್ತೀವಿ ಅಂತ ಹೇಳ್ತಾನೆ ಇದ್ವಿ. ಸೊ ಆನ್ ದ ವೇ ನಾವು ಹೋಗುವಾಗ ಫ್ರೆಂಡ್ಸ್, ಇದು ನಮಗೆ ಇಲ್ಲಿ ಬಿಡಲಿಕ್ಕೆ 10 ಗಂಟೆ ಆಯಿತು. ಸೊ ನಾವಲ್ಲಿ ಹೋಗಲಿಕ್ಕೆ 11:30 ಹಿಂಗಾಯಿತು ಫ್ರೆಂಡ್ಸ್. ಅದು ಲೇಟ್ ಆಯಿತು, ತುಂಬ ಬಿಸಿಲಿತ್ತಲ್ವ. ಸೊ ಈ ಫಂಕ್ಷನ್ಗೆ ನನ್ನ ತಂಗಿ ಹಸ್ಬೆಂಡು ಅವ್ರ ಮಕ್ಕಳು ಕೂಡ ಬಂದಿದ್ರು ಫ್ರೆಂಡ್ಸ್. ಇದು ನೋಡಿ, ಇದೇ ಬಂದುಬಿಟ್ಟು ದೇವರು ನಾನು ಹೇಳಿದ್ನಲ್ಲ. ಸೊ ಮಾಂಗಸುಳಿ ಮಲ್ಲಯ್ಯ ಅಂತ ಇದೇ ನೋಡಿ ಫ್ರೆಂಡ್ಸ್. ಹೆಂಗಿರುತ್ತೆ ಅಂದರೆ ಒಂಥರ ಲೈಕ್ ಜಾತ್ರೆ ಥರನೇ ಇರುತ್ತೆ ಆಲ್ವೇಸ್ ಯಾವಾಗಲೂ. ಬಟ್ ಯುಗಾದಿ ಅಂದರೆ ಅದು ಸ್ವಲ್ಪ ಚೆನ್ನಾಗಿ ಜಾತ್ರೆ. ನಮ್ಮ ಮಾವ ಇದು ಮಾಡ್ತಾಯಿದ್ದಾರೆ, ಯಾವ ಕಡೆ ಹೋಗೋದು ಏನು ಮಾಡೋದು ಅಂತ ನೋಡ್ತಾ ಇದ್ದಾರೆ. ಇಲ್ಲಿ ನೋಡಿ ತುಂಬ ಶಾಪ್ಸ್ ಎಲ್ಲ ಇರುತ್ತೆ ಫ್ರೆಂಡ್ಸ್ ಇಲ್ಲೆಲ್ಲ. ಸೊ ಬಿಸಿಲು ಕೂಡ ತುಂಬ ಚೆನ್ನಾಗಿತ್ತಲ್ಲ. ನಾವು ಬಂದ ತಕ್ಷಣ ಏನು ಮಾಡಿದ್ವಿ ಫ್ರೆಂಡ್ಸ್, ಒಂದು ಅಂಗಡಿನಲ್ಲಿ ಸೊ ಏನೇನು ಬೇಕು ಕಾಯಿ ಹಣ್ಣು ಅವೆಲ್ಲ ತೊಗೊಂಡು ಬಂದ್ವಿ. ನಾವು ಹಾರ ಎಲ್ಲ ಊರಲ್ಲೇ ತೊಗೊಂಡು ಬರ್ತಿದ್ವಿ ಫ್ರೆಂಡ್ಸ್ ಅದು. ಸೊ ಏನು ಬೇಕಂತ ತೊಗೊಂಡು ಇದನ್ನ ತೊಗೊಂಡು ಹೋಗ್ತಾ ಇರೋದು ಫ್ರೆಂಡ್ಸ್. ಇಲ್ಲಿ ನೋಡಿ ತುಂಬ ಎಲ್ಲ ಎಷ್ಟು ಶಾಪ್ಸ್ ಇದೆ. ನನ್ನ ಮಗ ಅಂತೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ದೇವಸ್ಥಾನಕ್ಕೆ ಹೋದ ತಕ್ಷಣವೇ, ಮಮ್ಮಿ ನಂಗೆ ಅದು ಬೇಕು ಇದು ಬೇಕಂತ. ನಾನು ಅವ್ನಿಗೆ ಹೇಳಿದ ಒಂದೇ, ಮೊದಲು ಹೋಗಿ ನಾವೆಲ್ಲ ದರ್ಶನ ಮಾಡ್ಕೊಳ್ಳೋಣಪ್ಪ, ವಾಪಸ್ ಹೋಗುವಾಗ ನಿನ್ಗೆ ಏನು ಬೇಕಂತ ನಾನು ಕೊಡಿಸ್ತೀನಿ ಅಂತ. ಗೊತ್ತಲ್ವ ಮಕ್ಕಳಂದರೆ ಅದು ಬೇಕು ಇದು ಬೇಕು ಅಂತ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ವೆಕೇಷನ್ ಕೂಡ ಸ್ಟಾರ್ಟ್ ಆಗಿದೆ ಈಗ ಅವ್ರಿಗೆ. ಸೊ ನಾವು ಹೋಗ್ತಾ ಇದ್ವಿ ಫ್ರೆಂಡ್ಸ್ ಈಗ ದೇವಸ್ಥಾನಕ್ಕೆ. ನೋಡಿ ದೇವಸ್ಥಾನ ಹೊರಗೆಲ್ಲ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಸೊ ಮುಂದೆ ನೋಡಿ ನನ್ನ ಹಸ್ಬೆಂಡು ನನ್ನ ಮಾವ ಹೋಗ್ತಾ ಇದ್ದಾರೆ, ನಾನು ಕೂಡ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಮಾವ ಹಿಂದೆ ಬರ್ತಾ ಇದ್ದಾರೆ, ನನ್ನ ಮಗಳು ಕಾಯಿ ಇದೆಲ್ಲ ಇಟ್ಕೊಂಡಿದ್ದಾಳೆ. ಸೊ ಇದು ನೋಡಿ ತುಂಬ ದೊಡ್ಡದಿದೆ, ಎಷ್ಟು ದೊಡ್ಡದಿದೆ ಫ್ರೆಂಡ್ಸ್ ಇದು ನಮ್ಮ ಮನೆ ದೇವರು. ಸೊ ಯುಗಾದಿ ಸ್ಪೆಷಲ್ ಅಂತ ನಾವು ಬಂದಿರೋದು. ತುಂಬ ಕೂಡ ಬಿಸಿಲಿತ್ತು ಗೊತ್ತಾ, ತುಂಬ ಕಾಲೆಲ್ಲ ಸುಡ್ತಾ ಇತ್ತು ಫ್ರೆಂಡ್ಸ್. ಅಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಹೊರಗಿಂದೆಲ್ಲ ವ್ಯೂ ಇದು. ಸೊ ಇಷ್ಟು ದೊಡ್ಡದಿದೆ ಫ್ರೆಂಡ್ಸ್ ಇದು ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟು ದೊಡ್ಡ ದೇವಸ್ಥಾನ ಇದೆ ಫ್ರೆಂಡ್ಸ್ ಇದು. ಸೊ ಇಲ್ಲಿ ನಮ್ಮನೆ ದೇವ್ರು ಬಂದುಬಿಟ್ಟು ಮಲ್ಲಯ್ಯ ಅಂತ ಇದೆ ಫ್ರೆಂಡ್ಸ್. ಒಳಗಡೆ ನೋಡಿ ಇಷ್ಟು ದೊಡ್ಡ ಇದು ಇದೆ, ಗುಡಿ ಇದೆ. ಸೊ ನಾವೇನು ಮಾಡಿದ್ವಿ ಅಂದರೆ ಫ್ರೆಂಡ್ಸ್, ಬಂದ ತಕ್ಷಣ ಇಲ್ಲಿ ಒಳಗಡೆ ಹೋದ್ವಿ. ನಮ್ಗೆ ಡೈರೆಕ್ಟಾಗಿ ಒಳಗಡೆ ಬಿಟ್ಟರು, ನಮ್ಮದು ಹರಕೆ ಇದೆ ಅಂತ. ನಾವು ಅನ್ನ ಸಂತರ್ಪಣೆ ಮಾಡಿಸಿದ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದು 10,000 ಅಮೌಂಟ್ ಕೊಟ್ವಿ. ಸೊ ನಮ್ಗೆ ಹೋದ ತಕ್ಷಣ ಒಳಗಡೆ ಬಿಟ್ಟರು, ಸೀದಾ ನನ್ನ ಮಗನಿಗಂತೂ ಗರ್ಭಗುಡಿ ಒಳಗೆ ಬಿಟ್ಟರು. ಬಟ್ ಅದೇನು ಅಂದರೆ ಅಲ್ಲಿ ವಿಡಿಯೋ ಮತ್ತು ಕ್ಯಾಮ್ರಾ ಅಲೋ ಇರಲಿಲ್ಲ ಫ್ರೆಂಡ್ಸ್ ಅಲ್ಲಿ, ದೇವ್ರದಲ್ವ. ಸೊ ನೋಡಿ ಗುಡಿ ಸುತ್ತಮುತ್ತಲೆಲ್ಲ ಈ ಥರ ಇರುತ್ತೆ. ನಾವು ಏನು ಮಾಡಿದ್ವಿ, ಒಂದು ರೌಂಡ್ ಎಲ್ಲ ದೇವ್ರನ್ನೆಲ್ಲ ಸುತ್ತಾಕ್ಬಿಟ್ಟು ಸೊ ಆಮೇಲೆ ನಾವು ಡೈರೆಕ್ಟಾಗಿ ಒಳಗಡೆ ಹೋಗಿದ್ದು ಫ್ರೆಂಡ್ಸ್ ಇದು. ಸೊ ತುಂಬ ರಶ್ ಇತ್ತು ಫ್ರೆಂಡ್ಸ್ ನಾವು ಹೋದಾಗ. ಯಾರ್ಯಾರ ಹತ್ತಿರ ಇದ್ದರೆ ದೇವ್ರಿಗೆಲ್ಲ ಹೋಗಿ ವಿಸಿಟ್ ಮಾಡ್ಬೋದು, ತುಂಬ ಪವರ್ಫುಲ್ ದೇವರಿದೆ ಫ್ರೆಂಡ್ಸ್ ಇದು. ಸೊ ನೋಡಿ ಇವ್ರು ಹೊರಗಡೆ ಎಲ್ಲ ಕೂತಿದ್ದಾರಲ್ಲ ಫ್ರೆಂಡ್ಸ್, ಇವರೆಲ್ಲ ಇದು ಮಾಡ್ತಾರೆ, ಏನಂದರೆ ಯಲ್ಲಮ್ಮಗುಡ್ಡದಲ್ಲಿ ಇದು ಮಾಡ್ತಾರಲ್ಲ ಫ್ರೆಂಡ್ಸ್, ಇದು ಮಾಡೋದಂತ. ಹಾಗೆ ಇಲ್ಲಿ ಕೂಡ ಎಲ್ಲರೂ ಕೂತಿರ್ತಾರೆ ಫ್ರೆಂಡ್ಸ್ ಇಲ್ಲಿ. ಸೊ ನಾವು ಹೋಗಿ ಒಂದು ರೌಂಡ್ ಎಲ್ಲ ಮೊದಲೆಲ್ಲ ಫಸ್ಟ್ ಎಲ್ಲ ಒಂದು ರೌಂಡ್ ದೇವ್ರನ್ನ ಸುತ್ತ ಹಾಕಿದ್ವಿ, ದೇವ್ರ ಪ್ರದಕ್ಷಿಣೆ ಅಂತಾರಲ್ಲ ಅದು ಹಾಕಿದ್ವಿ. ಹೊರಗಡೆ ಎಲ್ಲ ಈ ಥರ ಎಲ್ಲ ಕೂತಿರ್ತಾರೆ ಫ್ರೆಂಡ್ಸ್, ಅದು ಇದು ತುಂಬೋದು ಅಂತಾರಲ್ಲ, ಈ ಥರ ಎಲ್ಲ ಕೂತ್ಕೊಂಡ್ಬಿಟ್ಟು ಹಣ್ಣು ಬೇಕಾದರೆ ಹಣ್ಣು, ಇದು ಬೇಕಾದ್ರೆ ಇದು ಮಾಡ್ತಾರೆ. ಸೊ ನಾವು ಈಗ ಜಸ್ಟ್ ಎಂಟ್ರಿ ಇದು ನೋಡಿದ್ವಿ, ನಾವು ಈಗ ಜಸ್ಟ್ ಎಂಟ್ರಿ ಮಾಡಿದ್ವಿ. ನಾನು ತಂಗಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ನಲ್ಲ. ಸೊ ಅವಳು ಕೂಡ ಆನ್ ದ ವೇ ಬರ್ತಾ ಇದ್ಲು ಫ್ರೆಂಡ್ಸ್. ನಾವು ಬಂದ್ವಿ. ಇದು ನೋಡಿ ಒಳಗಡೆ ಎಲ್ಲ ದೇವಸ್ಥಾನ ನಾನು ಹೇಳಿದ್ನಲ್ಲ, ಹಾರ ಎಲ್ಲ ತೆಗೆದು ಕೊಡ್ತಾ ಇದ್ದಾರೆ ನಮ್ಮ ಅತ್ತೆ. ಒಳಗಡೆ ಹೋಗ್ತಾ ಇರೋದು ಫ್ರೆಂಡ್ಸ್ ಇದು. ತುಂಬ ದೊಡ್ಡದಿದೆ, ತುಂಬ ರಶ್ ಕೂಡ ಇತ್ತು. ಸೊ ನಾವೆಲ್ಲ ಒಳಗೆ ಹೋಗ್ತಾ ಇದ್ವಿ. ಅಪ್ ಟು ಇಲ್ಲಿವರೆಗೂ ನಮ್ಗೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಕೊಟ್ಟರು, ಬಟ್ ಮುಂದೆ ಆಗಲಿಲ್ಲ. ಇದು ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಒಳಗಡೆ ಬಿಟ್ಟರು ಅಂತ. ನೋಡಿ ಈ ಥರ ಇಂದ ನಮ್ಮ ಜೊತೆಗೆಲ್ಲ ಮಾತಾಡಿ, ಇವ್ರು ನಮ್ಮ ಸ್ವಾಮಿ ಈ ಥರ ಎಲ್ಲ ಪೂಜಾರು ಅಂತಾರಲ್ಲ ಆ ಥರ ಈ ಥರ ಎಲ್ಲ ಮಾಡಿಬಿಟ್ಟು ನೀವು ಇಬ್ಬರೇ ಒಳಗಡೆ ಹೋಗಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ನನ್ನ ಮಗನಂತೂ ಒಳಗಡೆ ಗರ್ಭಗುಡಿ ಒಳಗೆ ಕೂಡಿಸಿದ್ರು. ಇವರು ಬಂದುಬಿಟ್ಟು ನಮ್ಮ ಅತ್ತೆಗೆ ತುಂಬಾ ಖುಷಿ. ನಮ್ಮ ಅತ್ತೆ ತುಂಬ ಖುಷಿ ಆಯಿತು, ಯಾಕೆಂದರೆ ದೇವ್ರನ್ನ ಅಷ್ಟು ಹತ್ರದಿಂದ ಯಾವಾಗ ನೋಡಿದ್ದಿಲ್ಲ ಅಂತ ಫ್ರೆಂಡ್ಸ್ ಅವರು. ಸೊ ನನ್ನ ಮಗನ ದಯದಿಂದ, ನಿಮ್ಮ ದಯದಿಂದ ನನ್ನ ದೇವ್ರನ್ನ ಹತ್ರದಿಂದ ನೋಡಿದೆ, ಒಳ್ಳೆ ದರ್ಶನ ಆಯಿತು ಅಂತ ತುಂಬ ಖುಷಿಪಟ್ಟರು. ಸೊ ನನ್ನ ಹಸ್ಬೆಂಡ್ ಇದ್ದಾರೆ ನೋಡಿ ಇಲ್ಲಿ, ನನ್ನ ತಂಗಿ ಹಸ್ಬೆಂಡ್ ಇದ್ದಾರೆ. ಸೊ ಒಬ್ಬೊಬ್ಬರನ್ನು ಕೂತ್ಕೊಂಡ್ಬಿಟ್ಟು ಒಳಗಡೆ ಅವ್ರಿಗೆ ಆಶೀರ್ವಾದ ಮಾಡಿ ಸಪ್ರೇಟಾಗಿ ನಮ್ಗೆ ಸ್ಪೆಷಲಾಗಿ ಇದು ಕೊಟ್ಟರು ಫ್ರೆಂಡ್ಸ್. ಅದು ದರ್ಶನ ಎಲ್ಲ ಆಯಿತು ನಮಗೆ. ಸೊ ದರ್ಶನ ಆದಮೇಲೆ ನಾವು ಹೊರಗಡೆ ಬಂದ್ವಿ. ಇಲ್ಲಿ ಊಟ ಅನ್ನ ಸಂತರ್ಪಣೆ ಪ್ರಸಾದ ಕೂಡ ಇತ್ತು ಫ್ರೆಂಡ್ಸ್ ಇಲ್ಲಿ. ಸೊ ನೋಡಿ ಎಲ್ಲರೂ ದರ್ಶನ ಚೆನ್ನಾಗಾಯಿತು. ಮಾಡಿ ಬಂದು ನಾನು ಹೇಳಿದ್ನೆಲ್ಲ ಅದು ಇದು ಮಾಡ್ತಾರೆ ಅಂತ. ಸೊ ಈ ಥರ ಎಲ್ಲ ಕೂತ್ಬಿಟ್ಟು ಅವರು ಏನೋ ದೇವ್ರದ್ದು ಇದು ಮಾಡ್ತಾರೆ ಫ್ರೆಂಡ್ಸ್. ನಮ್ಮ ಅತ್ತೆ ಎಲ್ಲ ಹೋಳಿಗೆ ಏನು ತಂದಿರೋದೆಲ್ಲ ಇಟ್ಟರು. ಸೊ ಅದು ನಮ್ಗೆ ಆಶೀರ್ವಾದ ಮಾಡಿ
ಮಡಿಲಲ್ಲಿ ಇದು ಕೊಡ್ತಾರೆ. ಇದು ಇಲ್ಲಿ ತಂದು ಪದ್ಧತಿ ಫ್ರೆಂಡ್ಸ್, ಇದನ್ನು ನಾವು ಮಾಡಲೇಬೇಕು. ಇಲ್ಲಿಗೆ ಯಾರು ಬರ್ತಾರಲ್ಲ, ಸೊ ಇದು ಮಾಡಬೇಕು, ಟ್ರೆಡಿಷನ್ ಇದೆ ಇಲ್ಲಿದೆ. ಸೊ ಹೊರಗಡೆ ಬಂದು ದೇವ್ರದ್ದೆಲ್ಲ ಇದೇನಿದೆ ಇದನ್ನೆಲ್ಲ ಮಾಡಿಬಿಟ್ಟು ಏನು ಮಾಡಿದ್ವಿ ಫ್ರೆಂಡ್ಸ್, ಎಲ್ಲರೂ ಒಬ್ಬೊಬ್ಬರೇ ಊಟಕ್ಕೆ ಹೋದರು. ಸೊ ನಂದು ಊಟ ನಾನು ಬೇಗ ಮಾಡಿಕೊಂಡು ದೇವ್ರದ್ದೆಲ್ಲ ಒಂಥರ ಹೇಗಿದೆ ಚೆನ್ನಾಗಿದೆ ಎಲ್ಲ ಒಂಥರ ವಿಡಿಯೋ ನಾನು ಶೂಟ್ ಮಾಡ್ತಾಯಿದ್ದೆ. ಸೊ ಎಲ್ಲರೂ ಎಲ್ಲ ಊಟ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಇಲ್ಲಿ ತುಂಬ ದೊಡ್ಡದಿದೆ ಫ್ರೆಂಡ್ಸ್, ಇದು ನೋಡಿ ತುಂಬ ದೊಡ್ಡದಿದೆ. ಇದೊಂದು ಹಳೆಯದೊಂದು ದೊಡ್ಡ ಸ್ಟೋರಿನೂ ಇದೆ ಫ್ರೆಂಡ್ಸ್. ಇದು ಮಲ್ಲಯ್ಯ ಅಂತ ಇದೇ ನಮ್ಮ ಮನೆ ದೇವರು. ಸೊ ಈ ಥರ ಎಲ್ಲ ಹೊರಗಡೆ ಕುತ್ಕೊಂಡ್ಬಿಟ್ಟು ಅದನ್ನು ತುಂಬಿಸ್ತಾರೆ ಫ್ರೆಂಡ್ಸ್. ಇದು ಪ್ರತಿಯೊಬ್ಬರು ಇದು ಮಾಡ್ತಾರೆ. ತುಂಬ ಜನ ಬರ್ತಾರೆ ಫ್ರೆಂಡ್ಸ್, ಮಹಾರಾಷ್ಟ್ರದಿಂದ, ಕರ್ನಾಟಕದಿಂದ ತುಂಬ ಜನ ಬರ್ತಾರೆ ಫ್ರೆಂಡ್ಸ್. ಇದು ಸೊ ನಾವು ವರ್ಷಕ್ಕೆ ಅವಾಗವಾಗ ಹೋಗ್ತಾ ಇರ್ತೀವಿ ಫ್ರೆಂಡ್ಸ್, ಯಾವಾಗ ಟೈಮ್ ಸಿಗುತ್ತಲ್ಲ, ಸೊ ಅವಾಗೆಲ್ಲ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇರ್ತೀವಿ. ಸೊ ವರ್ಷಕ್ಕೆ ಒಂದು ಸಲನಾದರೂ ನಾವು ಹೋಗ್ತೀವಿ ಫ್ರೆಂಡ್ಸ್. ಇದು ಹೊರಗಡೆಯಿಂದೆಲ್ಲ ಸಪ್ರೇಟಾಗಿ ಇದು ಮಾಡಿದ್ದಾರೆ ಫ್ರೆಂಡ್ಸ್, ಹೊಡಿಲಿಕ್ಕೆ ಸಪ್ರೇಟಾಗಿ ಜಾಗ ಮಾಡಿದ್ದಾರೆ. ಎಲ್ಲಿ ಬೇಕಲ್ಲಿ ಗಲೀಜು ಮಾಡಿ ಹೋಗಿಲ್ಲ. ತುಂಬ ದೊಡ್ಡದಿದೆ, ತುಂಬ ಚೆನ್ನಾಗಿದೆ ಇದು ಫ್ರೆಂಡ್ಸ್. ಇದು ನೋಡಿ ಎಲ್ಲರೂ ಇದು ಮಾಡ್ತಾಯಿದ್ದಾರೆ. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಊಟ ಇರುತ್ತೆ ಫ್ರೆಂಡ್ಸ್. ಎಷ್ಟೇ ಭಕ್ತಾದಿಗಳು ಬರಲಿ ಇಲ್ಲಿ ಊಟ ಇರುತ್ತೆ. ಸೊ ಅದಕ್ಕೆ ನಾವು ಕೂಡ ಅಂದ್ಕೊಂಡ್ವಿ ಒಂದು ಅಮಾವಾಸ್ಯೆಗೆ ಇದು ಮಾಡಿಸೋಣ ಅಂತ. ನನ್ನ ಮಗನ ಒಂದು ಹರಕೆ ಇದ್ದಲ್ಲ, ಸೊ ಅದಕ್ಕೆ ನಾವೆಲ್ಲ ಅಡ್ವಾನ್ಸ್ ಫೋನ್ ಮಾಡಿ ಅವ್ರಿಗೆಲ್ಲ ಹೇಳಿದ್ವಿ. ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಜಸ್ಟ್ ನಾವು ಹೋಗ್ಬಿಟ್ಟು ಅಮೌಂಟ್ ಕೊಟ್ಟು ದರ್ಶನ ಎಲ್ಲ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಇಷ್ಟು ರಶ್ ಇರೋದು ಬೆಳಗ್ಗೆ ಜಸ್ಟ್ ಇದು 11 ಗಂಟೆಗೆ ಇಷ್ಟು ರಶ್ ಇದೆ ಫ್ರೆಂಡ್ಸ್. ಮತ್ತು ಹೆಂಗೆ ಟೈಮ್ ಆಗುತ್ತಲ್ಲ ಹಾಗೆ ತುಂಬ ಅಂದರೆ ತುಂಬ ರಶ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ತುಂಬ ಕ್ರೌಡ್ ಇತ್ತು. ಸೊ ಹಬ್ಬ ಅಂದರೆ ಹಾಗೆ ಅಲ್ವಾ ಫ್ರೆಂಡ್ಸ್, ನಮಗೆ ಧಾರ್ಮಿಕವಾಗಿ ಹೀಗಿದೆ ಫ್ರೆಂಡ್ಸ್ ನೋಡಿ, ಇದು ದೇವ್ರ ಹತ್ರ ನಿಂತ್ಕೊಂಡು ನಾವೆಲ್ಲರೂ ಫೋಟೋ ತೆಗ್ಸಿ ಇಷ್ಟು ಜನ ನಾವು ಹೋಗಿದ್ವಿ. ಎಲ್ಲ ಹೇಳಿದ್ನಲ್ಲ, ನಮ್ಮ ಅತ್ತೆ ಮಾವ, ನಮ್ಮ ನಾದಿನಿ, ನನ್ನ ತಂಗಿ. ಸೊ ನಮ್ಮ ಮದರು ನಮ್ಮ ಸಿಸ್ಟರ್ ಅಷ್ಟೇ ಮಿಸ್ ಆಗಿದೆ ಸ್ವಲ್ಪ ಕಾರಣಾಂತರಗಳಿಂದ. ಇವ್ನು ನೋಡಿ ನನ್ನ ತಂಗಿ ಮಗ ಗುಂಡು ಚೆನ್ನಾಗಿದ್ದಾನೆಲ್ಲ, ಈಗ ಚೆನ್ನಾಗಿ ಸ್ಮೈಲ್ ಮಾಡ್ತಾಯಿದ್ದಾನೆ. ನನ್ನ ಹಸ್ಬೆಂಡ್ ಇವ್ನಿಗೆ ಎತ್ಕೊಂಡು ಆಡಿಸ್ತಾ ಇದ್ದಾರೆ. ಎಲ್ಲರ ಕಡೆ ಹೋಗ್ತಾನೆ, ಯಾವಾಗಲೂ ಸ್ಮೈಲ್ ಮಾಡ್ತಾನೆ ಫ್ರೆಂಡ್ಸ್ ಇವನು. ಸೊ ಅಲ್ಲಿಂದ ನಾವು ಹೊಟ್ವಿ ಎಲ್ಲ ದರ್ಶನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಊರಿಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಇದು ಸೊ ಇಲ್ಲಿಂದ ಹೋಗ್ತಾ ನಾವೇನು ಮಾಡಿದ್ವಿ ಅಂದರೆ ಫ್ರೆಂಡ್ಸ್, ಇಲ್ಲಿ ಯಡೂರು ಅಂತ ಒಂದು ದೇವಸ್ಥಾನ ಇದೆ. ನಾನು ಹಿಂಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಫ್ರೆಂಡ್ಸ್ ಅದು. ಸೊ ನಮ್ಮತ್ತೆ ನಮ್ಮ ನಾದಿ ತುಂಬ ದಿನದಾದ್ಮೇಲೆ ಇವ್ರಿಗೆ ಬರ್ತಾ ಇದ್ದಾರಲ್ಲ, ಸೊ ಹಾಗೆ ಎಲ್ಲರೂ ಕೂಡಿ ಹೋಗೋಣ ಅಂತಂದ್ರೆ ಸೊ ನಾವು ಹೋಗ್ತಾ ಅದು ಆನ್ ದ ವೇ ಇದೆ ಫ್ರೆಂಡ್ಸ್. ಅದು ನಮ್ಮ ಮನೆಗೆ ನಾವು ಊರಿಗೆ ಹೋಗ್ತಾ ಇಲ್ವಾ, ಸೊ ದೇವರಿಂದ ಇಲ್ಲಿ ಬರುವಾಗ ಆನ್ ದ ವೇನೇ ಇದೆ ಅದು. ಸೊ ಹಾಗೆ ಹೋಗೋಣ ಅಂತ ಅಲ್ಲಿ ಕೂಡ ಹೋಗಿದ್ವಿ. ಅದ್ರದ್ದೆಲ್ಲ ವಿಡಿಯೋಸ್ ಇದ್ರೊಳಗಿದೆ ಫ್ರೆಂಡ್ಸ್. ಇದು ಸೊ ನೋಡಿ, ಇವರು ನಮ್ಮ ಅತ್ತೆ ಮಲ್ಕೊಂಡ್ಬಿಟ್ಟಿದ್ದಾರೆ, ಟೈರ್ಡ್ ಆಗಿದೆಯಲ್ಲ ಮಲ್ಕೊಂಡಿದ್ದಾರೆ. ನಮ್ಮದು ನೆಗೆನಿ ಬಾಜು ಇರೋದು ನಂದು ನಾದಿನಿ ಫ್ರೆಂಡ್ಸ್. ಸೊ ಎಲ್ಲರೂ ಸೇರಿಬಿಟ್ಟು ಚೆನ್ನಾಗಿ ಹೋಗಿ ಎಂಜಾಯ್ ಮಾಡಿಬಿಟ್ಟು ಬಂದ್ವಿ. ಎಲ್ರಿಗೂ ಟಯರ್ಡ್ ಆಗಿತ್ತು. ಆಲ್ಮೋಸ್ಟ್ ಬೆಳಗ್ಗೆ ಬಿಸಿಲಲ್ವಾ, ಬೆಳಗ್ಗೆ ಬೇಗ ಎದ್ದಿದ್ರು. ಎಲ್ಲರೂ ನಿದ್ದೆ ಹೊಡಿತಾ ಇದ್ದಾರೆ ಫ್ರೆಂಡ್ಸ್. ನನ್ನ ಮಗ ನೋಡಿ, ನನ್ನ ಹಸ್ಬೆಂಡ್ ಒಬ್ಬರೇ ಹಚ್ಚಿರೋದು. ಆಲ್ಮೋಸ್ಟ್ ಎಲ್ಲರೂ ಫುಲ್ ಗಾಢ ನಿದ್ದೆ ಹೊಡಿತಾ. ಸೊ ಎಲ್ಲರೂ ಕೂಡ ನಾವು ಊರಿಗೆ ಹೋಗ್ತಾ ಇದ್ವಿ. ನಾನು ಹೇಳಿದ್ನಲ್ಲ ದೇವರು ಅಂತ, ಸೊ ಯಡೂರು ಅಂತ. ಸೊ ಅದು ಈಗ ಆನ್ ದ ವೇ ಇದೆ ಫ್ರೆಂಡ್ಸ್, ಇನ್ನೊಂದು 2 ನಿಮಿಷದಲ್ಲಿ ಬಂದುಬಿಡುತ್ತೆ. ಸೊ ಅಲ್ಲಿ ಜಾಸ್ತಿ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್ ನಾನು, ಯಾಕಂದರೆ ಲಾಸ್ಟ್ ವೀಕಲ್ಲಿ ಫುಲ್ ಹಾಕಿದ್ದೀನಿ. ಸೊ ಇದೆ ನೋಡಿ ಯಡೂರು, ನಾನು ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ಫುಲ್ ವಿಡಿಯೋ ಇದೆ ಫ್ರೆಂಡ್ಸ್ ನಂದು. ನೋಡಿ ನಾನು ಬೇಕಿದ್ರೆ ಇದ್ರೊಳಗೆ ಒಂದು ಶಾರ್ಟಾಗಿ ಹಾಕಿದ್ದೀನಿ. ಸೊ ಆನ್ ದ ವೇ ಹಾಗೆ ಸ್ವಲ್ಪ ದರ್ಶನ ಮಾಡಿದ್ವಿ. ಸೊ ಇಲ್ಲಿಂದ ನಾವು ಹೊರಟ್ವಿ ಊರಿಗೆ. ಇದಾಗಿದೆ ಈ ಮಿನಿ ಬ್ಲಾಗು. ಸೊ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.